ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಆಗಿದ್ರೆ ಎಲ್ಲ ಚೆನ್ನಾಗಿರೋ ಅನ್ಕೊತೀನಿ. ಬನ್ನಿ, ಇವತ್ತು ಒಂದು ವಿಶೇಷ ಏನಪ್ಪ ಅಂದರೆ, ಮುಂದೆ ಇವತ್ತು ಸ್ನೇಹಿತನ ಮದುವೆ ಇದೆ, ಹೋಗ್ತಾ ಇದ್ದೀನಿ. ಸ್ನೇಹಿತ ಇಲ್ಲೇ ಇದ್ದಾನೆ, ಬಸ್ ಸ್ಟ್ಯಾಂಡಲ್ಲಿ ಕರ್ಕೊಂಡ್ಬಿಟ್ಟು ಹೋಗೋದಷ್ಟೇ. ಗಿರಿ ಫೋನ್ ಮಾಡ್ಬೇಕಾಯ್ತು. ಆರಾಮ್ರಿ, ಏನು ಸಮಾಚಾರ? ಅಪ್ಪ ಗಾಡಿ ಇವಾಗಷ್ಟೇ ವಾಶ್ ಮಾಡಿಟ್ಟಿದ್ದೀನೋ, ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದೆ ಅದು. ಎಲ್ಲಿದ್ದೀರಿ? ಹುಡುಗ ಹಬ್ಬಕ್ಕೆ ಬಂದರೆ ಗಿಡ್ಡಕ್ಕೆ ಒಂದು ಫೋನ್ ಮಾಡಲ್ಲ, ಗಿಡ್ಡ ಇದ್ದಾನಲ್ಲಿ. ಹಾಂ ಸರಿ ಆಯಿತು. ಹಾಂ, ನೀ ಪವನ್ ಹತ್ರ ಹೋಗ್ತಾ ಇದ್ದೀವಿ ನಾವು. ಇವಾಗ ಪವನ್ ಹತ್ರ ಹೋಗ್ತಾ ಇದ್ದಾವ. ಅದರಿಂದ ನಂದೀಶ್ ಅವರೇ, ನಮ್ಮ ಬ್ಲಾಗಿಗೆ ಸ್ವಾಗತ. ಇವತ್ತು ನಮ್ಮ ಹಾಯ್ ಫ್ರೆಂಡ್ 19 ಕಿಡ್ಸ್ ಫ್ರೆಂಡ್ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮ್ಮ ಫ್ರೆಂಡ್ ನಂದೀಶ್ ಅಂತೇಳಿ. ಬೈಕ್ ಹಾಕ್ಬೇಕಲ್ಲೇ ಸರ್. ಬರ್ರಿ, ಫ್ರೆಂಡು ಪವನ್ ಅಂತೇಳಿ. ಇವತ್ತು ನಮ್ಮ ಫ್ರೆಂಡು MLA ಸಾಹೇಬ್ರು. ಇವ್ರು ಒಂಚೂರು ನಾವು ಮಾಡೋದು ಯಾಕೆ ಬಿಡ್ಬೇಕಲ್ಲ, ನಾವು ಬಿಡ್ಬಾರ್ದು. ಮತ್ತೆ ಸಮಾಚಾರ? ನಿಂದು ಯಾವಾಗ ಮದುವೆ? ಬೇರೆ ಅವ್ರು ಮದುವೆ ಮಾಡ್ಕೊಂಡೆ ಇದ್ಬಿಡು. ನಿಂದು ಯಾವಾಗ? ಪಕ್ಕ ಎಂತೆಂತ ಮಾತಾಡ್ತಾನೆ ನೋಡು. ಟಕ್ ಅಂತ ಅದು ಹೆಂಗ್ ಬೈಡಿ ಬಂದ್ಬಿಡ್ತಾಳು. ಅಲ್ಲ ಬರ್ತೀರಲ್ಲ ಮತ್ತೆ ಮದ್ವೆಗೆ. ಸಚಿನಂದು ಜ್ಯೂಸ್ ಗೀಸ್ ಇಷ್ಟೊಂದಲ್ಲ ಎಂತ ಕಲೆ ಬೇರೆ ಬಾಳೆಹಣ್ಣು ಬಿಡಲ್ಲ. ಟೆನ್ಷನ್ಗೆ ಹುಡುಗಿ ಹೆಣ್ಣು ಕೊಡೋ ಹುಡುಗಿ ನಾವು ಆಕ್ಚುಲಿ ಕೇರ್ ಮಾಡಲ್ಲ, ಅವ್ನು ನಮ್ಗೆ ಕೇರ್ ಮಾಡ್ತಿದ್ದಾನೆ. ಒಂದು ತಿಂಗಳಿಂದ ನೋಡಿದ್ರೆ ಇನ್ನು ಅವಾಗ ಒಂಚೂರು ಇದಾಗಿತ್ತು, ರಸಿ ಆಯ್ತು ನಿಮ್ದು. ಸ್ಟಾರ್ಟಿಂಗ್ ಹೋಗ್ಬಿಟ್ಟಿದೆ. ಮನೆ ಬಂದಾಗ ಎಲ್ಲ 2-3 ಜನ ಬೇಕಬೇಕು. ಜ್ಯೂಸ್ ಕುಡಿತಾನೆ ಮದುವೆ ಅವಾಗ ಒಳ್ಳೆ ಹೆಂಗಿರ್ತದ ನೋಡ, ಹಂಗ್ ಮಾಡವ. ಬಾ ಹೋಗ್ಲಿ, ಹಿಂದಕ್ಕೆ ಬಾ. ಬರೇ ಡೈಲಾಗ್ ಹೊಡ್ಕೊಂಡು ಓಡಾಡ್ಬಿಟ್ಟಲ್ಲ. ನಮ್ಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಮದುವೆ ಆಗ್ಬಿಟ್ಟು ಎಂತದಿಲ್ಲ. ಕ್ಯಾಮ್ರಾ ಇಲ್ಲೋಗ ಕ್ಯಾಮ್ರಾ ಥರ ಕಾಣುತ್ತ. ನಿಂಗೆ ಕ್ಯಾಮ್ರಾ ಇಷ್ಟ ಯಾವ್ದಾರ ಬರುತ್ತಾ? ನಡಿಯಾ ಇಕ್ಕಟ್ಟು ಹಾಕತ್ತ. ಈಗ ಒಳ್ಳೆ ಫ್ರೀಯಾಗಿ ಹೊಡಿ, ಹೆಂಡತಿ ಜೊತೆ ಓಡಾಡಿ ಅಭ್ಯಾಸ ಆಗ್ಬಿಡತ್ತೆ ಈಗ. ಅಲ್ಲ, ಹೆಂಡತಿ ಜೊತೆಗೆ ಓಡಾಡಿ ಈಗ ಅಭ್ಯಾಸ ಆಗ್ಬಿಟ್ಟೈತಿ. ಸಿಂಗಲ್ ಹೋಗ್ಬೇಕಾರೆ ತ್ರಿಬಲ್ ರೈಡಿಂಗ್ ಎಲ್ಲ ಮಾಡಲ್ಲ ಅಂತ ಮಗ ಅವನು. ಈ ಏಪ್ರಿಲ್ ಅಲ್ಲ, ಮುಂದಿನ ಏಪ್ರಿಲು. ಹಾಂ, ಈ ಏಪ್ರಿಲ್ ಅಲ್ಲ, ನೆಕ್ಸ್ಟ್ ಏಪ್ರಿಲ್ ಫಿಕ್ಸ್ ಆಯ್ತಾ? ಎಂಗೇಜ್ಮೆಂಟ್ ಆಯ್ತಾ? ಯಾವ ಊರದ್ದು ಕೇಳಿ ನೋಡೋಣ ಬೈಲಿ. ಸೀಕ್ರೆಟ್ ಇದೆ ಅಂತ. ಸರ್ ಸ್ವಲ್ಪ ಸ್ಲೋ ಮಾಡಕ್ಕೆ ಹೇಳಿ. ಅಲ್ಲ, ಮದುವೆ ಆದ್ಮೇಲೆ ಎಲ್ಲರಿಗೂ ಹೊಟ್ಟೆ ಬರುತ್ತೆ, ನಿಮ್ಗೆ ಯಾಕೆ ಹೊಟ್ಟೆ ಬಂದಿಲ್ಲ ಸರ್? ಮತ್ತೆ ಬರ್ದಲ್ಲಿ ಇಲ್ಲೇ ಬರ್ತೀರಾ? ಈ ಥರ ನಮಗೆ ಯೋಚನೆ ಬಂದಿಲ್ಲ ನೋಡಿ. ಅದನ್ನೆಲ್ಲ ಇದು ಮಾಡ್ಬಾರ್ದು. ಏನಾಗುತ್ತೆ ಬಾರಲ್ಲೇ ಇವತ್ತು ಫಿಕ್ಸು. ಅವ್ನು ಏನು ಇನ್ಸ್ಟಾಗ್ರಾಮ್ ಏನಾಗುತ್ತೆ ನಿಮ್ದೇನಪ್ಪ?
ಡೊಳ್ಳು ಕುಣಿತ ಏನಾಯ್ತು ಅಲ್ಲಿಗೆ ನಿಂತೋಗ್ಬಿಡ್ತು ಒಂದೇ ವಿಡಿಯೋ ನಿಂದು ಅವನು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ ನೀನೇ ಅಂತ ಹೇಳ್ಕೊಡ್ಬೇಕು ನಿಂಗೆ. ನಾನು ಬ್ಯಾಚುಲರ್ ಪಾರ್ಟಿ ನೀ ಬೋಳ್ನ ಅಂತೇಳಿ ನಂದು ಹೋಗ್ಯಾವಲ್ಲ ಆಲ್ರೆಡಿ. ಅಲ್ಲ ಪಾರ್ಟಿ ಅಂತ ಕೊಡ್ಸಲ್ಲ, ಬ್ಯಾಚುಲರ್ ಪಾರ್ಟಿನ ಕೊಡ್ಸಲ್ಲ, ಮದುವೆ ಇದು ಪಾಟೀಲ್ ಮದುವೆ ಬೆಸ್ಟ್. ಸ್ಯಾಂಡಿಗೆ ಎಂಡಿಗೆ ಒಂದಿಷ್ಟು ಮೆಣಸಿನ್ಕಾಯಿ ಕಟ್ಟಿ ಕೊಡು ನನಗೆ ಕವರ್ನಾಗ ಅಂತ ಹೇಳಿ ಸಚಿನ್ಗೆ. ನಮ್ಮ ರಿಲೇಟಿವ್ ಮಜ್ಜಿಗೆ ಅಂದ ಹುಡುಗಿ ಕಡೆಯಿಂದ ಬೀಗ್ರು, ನಾವು ಹುಡುಗನ ಕಡೆಯಿಂದ ಹುಡುಗಿ ಕಡೆಯಿಂದ ಎಲ್ಲ ಫುಲ್ ಇಲ್ಲೇ ಮುಂದೆ ಆಯ್ತಿರ್ಬೇಕು ನಡಿಯೋ. ಮುಯಿ ಹಾಕೋದು ಬೇಡ್ರಲ್ಲೇ, ಮುಯಿ ಹಾಕ ಸಹಿ ಆಗೋದು ಬೇಡ. ಏನಾರು ಗಿಫ್ಟ್ ಕೊಟ್ಟಿದ್ದಾರೆ ನೆನಪಿರ್ತದೆ ಅಷ್ಟೇ, ನಮ್ಮ ಹುಡುಗರು ಕೊಟ್ಟಿದ್ರು ಅಂತೇಳಿ. ಯಾಕೆ ಪಾರ್ಟಿಗಳು ಗೌಡ್ರಿಗೆ ದುಡ್ಡಿಲ್ಲ ಅಂತ ನಿಮಗೆ ಮುಯಿ ಹಾಕ್ಬಿಟ್ಟು ಎಂತ ಬಂತು ಅಂದರೆ ಮಗ ಏನು ಪ್ರಾಬ್ಲಮ್ ಗೊತ್ತಾ, ಮುಯಿ ಹಾಕ್ಬಿಟ್ಟಂದ್ರೆ ಇವಾಗ ಲೋ ಬಜೆಟ್ ಅಂದರೆ ಈಗ ಕಡಿಮೆ ಅವ್ರ ಹತ್ರ ಏನೂ ಇರೋಲ್ಲ ಗೊತ್ತಾ, ಅಂಥರಿಗೆ ಮುಯಿ ಹಾಕಿದರೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಇದಾಗುತ್ತೆ. ಅಂದರೆ ಅವರು ಕಷ್ಟದಲ್ಲಿ ಮದುವೆ ಮಾಡ್ತಿರ್ತಾರೆ ಗೊತ್ತಾ, ಅಂಥರಿಗೆ ದುಡ್ಡು ಕೊಟ್ಟರೆ ರೀಸನ್ನು ಈ ದುಡ್ಡಿರೋರಿಗೆ ಏನಾರು ಗಿಫ್ಟ್ ಕೊಟ್ಬಿಟ್ಟು ಬರ್ಬೋದು. ಗಿಫ್ಟ್ ಏನು ಮಾಡಿ ಬಿಸಾಗೋದಂತ ಆಗಲ್ವಲ್ಲ, ಎಲ್ಲರೂ ಒಂದು ಗೋಡೆ ಮೇಲೆ ಎಲ್ಲ ಒಂದು ಥರ ಇರ್ತಾರೆ. ಎಲ್ಲೆಲ್ಲ ಹುಡುಕಿ ಲಾಸ್ಟಿಗೆ ಇಲ್ಲಿ ಬಂದೀವಲ್ಲಿ ನಾವು ಅಲ್ಲೊಂದು ನೋಡಿದ್ವಿ, ಅಲ್ಲಿ ಕ್ಲೋಸ್ ಆಗಿತ್ತು. ಏನು ತಗೊಂಡಿ ಸೆಲೆಕ್ಷನ್ ಮಾಡ್ತಾರೆ ಯಾರು ಗೌಡ್ರು ಒಳ್ಳೆ ಕಲೆಕ್ಷನ್ ಮಾಡ್ತಾರೆ. ಇದು ಚೆನ್ನಾಗಿರ್ತದೆ. ಗೌಡ್ರು ಹಿಡಿದ್ಮೇಲೆ ಅದೆಲ್ಲ ಪಕ್ಕ ಗೌಡ್ರ ಲೆಕ್ಕಾಚಾರ ಬೇರೆ ಐತೆ. ಗೌಡ್ರ ಸೆಲೆಕ್ಷನ್ ಅಂದ್ರೆ ಗೌಡ್ರದ್ದು. ಬಾರ್ಲೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಎಂತ ಮಾಡ್ತಾ ಅಂತ ಹೇಳ್ತಾನೆ ಬಾಯಲ್ಲಿ ಕುತ್ಕಾಲ ಹೇಳ್ತೇನೆ. ಹೊಸ್ಮಾದ ಮಗ ಏನೋ ಒಂದು ಎರಡು ಮಾತಾಡು, ನಮ್ಮ ಬ್ಯಾಚುಲರ್ಸಿಗೆ ಏನಾರ ಒಂದು ಒಳ್ಳೆ ಹೇಳ್ತೀನಿ. ಹೇಳು ದಯವಿಟ್ಟು ಹೇಳು. ಅದ್ರಲ್ಲಿ ಮುಖನೇ ಕಾಣ್ಸಂಗಿಲ್ಲ ಕಣ, ಕಾಣಿಸಲ್ಲ. ರೆಕಾರ್ಡ್ ಆಗ್ತೈತೆ ಈಗ. ರೆಕಾರ್ಡ್ ಏನಾಗ್ತಾಯಿಲ್ಲ, ಸುಮ್ಮನೆ ಕೇಳ್ತಾ ಇರೋದಷ್ಟೇ. ಹೇಳು ಬ್ಯಾಚುಲರ್ ದಯವಿಟ್ಟು ಹೇಳ್ತೀನಿ, 25ರಿಂದ 28 ವರ್ಷದ ಒಳಗಡೆ ಮದುವೆ ಆಗ್ಬೇಕು. ಮದುವೆ ಆದರೆ ಎಲ್ಲ ಚೆನ್ನಾಗಿರುತ್ತೆ. ನಿಮ್ದು ಎಷ್ಟೈತಿ? 30 ಆಗೈತಿ. ನೀವು ನಿಮ್ದು ಚೆನ್ನಾಗಿಲ್ಲ ಹಂಗಾರೆ ಇವಾಗ? ಸುಮ್ಮನೆ ಫ್ಯಾಮಿಲಿ ಟೆನ್ಷನ್, ನಾನು ಅದು ಮಾಡಬೇಕು ಇದು ಮಾಡಬೇಕು. ನೀವು ಅವಾಗ ನೀವು 9ನೇ ಕ್ಲಾಸ್ನಾಗ ಮ್ಯಾಚಿಂಗ್ ಹುಡುಕ್ತಾ ಇದ್ರಿ, ನೀವು ಇವಾಗ ಬಿಡ್ತೀರಿ ಮತ್ತೆ ಹಾಸ್ಲಾಗಿದ್ದಾಗ. ತೆಗಿಲ್ಲ ಅದಕ್ಕೆ ಓಡ್ತೈತ್ರಿ, ಏನು ಓಡ್ತಾ ಇಲ್ಲ, ಸುಮ್ಮನೆ ಇರಲಿ. ತೆಗಿರ ರೆಕಾರ್ಡ್ ಆಗ್ತಾ ಇಲ್ಲ ಸುಮ್ಮನೆ ಒಟ್ಟು. ಎಲ್ಲಿದು ನಂಬರ್ ಹೊಡ್ತೈತೆ, ಅದು ನಂಬರ್ ಹೊಡ್ತಾ ಇರೋದು ಬ್ಯಾಟ್ರಿ ಚಾರ್ಜ್ ಇದೆ. ಮೊಬ್ನ ಮಗಲ್ಲ ನಾನು ಅಷ್ಟು ಟೈಮಿಂಗ್ ಕೊಡ್ತಾಯ್ತದ. 1 ನಿಮಿಷ ಗೌಡ್ರು ಬಾಯ್ಸ್ ಅಂತ ಗೌಡ್ರು ಕಾಣ್ತಾರ, ಹೋಗ ಮಾತಾಡ್ತೀವಿ. ಎಂಟ್ರಿ ಮಾಡ್ತೀಯಾ? ಇಂಟ್ರೂ ಮಾಡಿ ಏನು ಹೇಳಿ. ಏನಿಲ್ಲ, ಗೋಯಿಂಗ್ ಕಪ್ದಲ್ಲಿ ಒಂದು ಕೆರೆಬ್ಯಾಟ್ ಇತ್ತು, ಅದನ್ನ ಬಿಟ್ಟು ಸಚಿನ್ ಪಾಟೀಲ್ ಒಂದು ಮದುವೆಗೆ ಬರಬೇಕು ಅಂತ ಉದ್ದೇಶಪೂರ್ವಕವಾಗಿ ಬಂದೆ. ಹೌದಾ? ಅಷ್ಟೇ. ಈ ಥರ ಗಿಫ್ಟ್ ಸಿಗುತ್ತೆ ಅವಾಗ ಇವ್ರ ಹತ್ರ ಬನ್ನಿ. ಅಲ್ಲ ಏನ್ಕೊಂಡ್ರಿ ಆತ್ ನೀಡಕ್ಕೂ ಈ ತಿಳ್ಕೊಬಿಟ್ಟು ಲಾಜಿಕ್ ಇದೆ, ಹುಷಾರಿ ಹಿಡಿದ್ಬಿಟ್ಟು ಮತ್ತೆ ನೀ ತೋರಿಸ್ಬಿಟ್ಟು. ನನ್ನ ಮಾಲ್ ಲೇಟ, ನಿನ್ನ ಮಾಲ್ ಅಲ್ಲೇ ಇದೆ, ನಿಮ್ಮ ಹತ್ರನೇ ಇದೆ. ಮಾಲ್ ಇಲ್ದಂದ್ರೆ ನಾವು ಏನ್ ಆಗ್ತದ ಭಾರಿ ಪೋಲಿ ಆಗ್ಬಿಟ್ಟು ಅನ್ಕರು. ಮದುವೆ ಹಾಕಿಂತ ಮುಂಚೆ ಎಷ್ಟು ಡೀಸೆಂಟ್ ಅಂದ್ರೆ ಮುಂಚೆ ಎಲ್ಲಿ ಮಾತಾಡಂಗಿಲ್ಲ ಏನು. ನಾವು ಇವಾಗ ಡಿಸೆಂಟರ್ ಆ ಥರ ಏನಾದ್ರು ಹಂಗೆ ನಾವು ಫ್ರೆಂಡ್ಸ್ ಬಂದಾಗ ಸ್ವಲ್ಪ ನೀವು ಭಾಳ ಮಾತಾಡಿ. ಆದ್ರೆ ಕಲರ್ ಗಿಲ್ಲರ್ ಭಾರಿ ಹಾಕಿ ಮಾತ್ರ. ಏನು ಕಲರ್ ಅಂದ್ರೆ ಟಿಂಕರಿಂಗ್ ಪೇಂಟಿಂಗ್ ಬಂದದ ಗಾಡಿ. ಪೇಂಟಿಂಗ್ ಮಾಡ್ಸಿ ನಾನು ದೇವ್ರನೇ ಭಂಗ ಬಂದದ್ರ ಎಲ್ಲ ನೋಡಿ ನಮ್ಗಾಗಿಲ್ಲ, ಇಲ್ಲಿ ನಮ್ಮಲ್ಲ ಸಿಂಗಲ್ಲು ಹಂಗೆ ಫುಲ್ಲು ಕಂಪ್ಲೀಟ್ ನಾನು ಅಷ್ಟು ಇಲ್ಲಿ ಕಾಣಲ್ಲ, ಕಾಣಿಸಲ್ಲ. ನಾನು ನಮ್ಮನೆ ಸುರಿದಾಗ ನಿಮ್ಮ ಅಜ್ಜ ಅದೇ ಥರ ಇದ್ದ ಅನ್ಸುತ್ತೆ. ವೈಟ್ ಕಲರ್. ನಮ್ಮ ಅಪ್ಪಾಜಿ ಹಂಗೆ ಬೇಗ ಬಂದು ಸ್ಟಾರ್ಟ್ ಆಗಿ ನಮ್ಮ ಅಜ್ಜನ ನೋಡ್ಬಿಟ್ರೆ ನೀನು ಚಿತ್ರ ಪಡ್ತೀನಿ. ನಮ್ಮ ಅಜ್ಜನ್ ಫುಲ್ ವೈಟ್ ಅಂದ್ರೆ ಫುಲ್ ವೈಟು, ಒಂದು ಕೂದಲು ಕಪ್ಪಿರ್ನಿಲ್ಲ. ಕೀಳಾಕತ್ಬಿಟ್ಟೆ ಅವ್ನು. ನೀನು ಲೋಕಲ್ ಕಲರ್ ಹಾಕಿ ಅನ್ಸುತ್ತೆ. ಒರಿಜಿನಲ್ ಪೇಂಟಿಂಗ್ ಏಷ್ಯನ್ ಪೇಂಟ್ ಹಾಕಿದೆ ಅಲ್ಲ, ಏಷ್ಯನ್ ಪೇಂಟ್ ಹಾಕಿದೆ ನೀನು. ನಾವು ಒಕ್ಕೋಲ
ಫೋಟೋದಲ್ಲಿ ಮಾತ್ರ ಎದ್ದು ಕಾಣ್ತೀವಿ ಇವತ್ತು ಫೋಟೋ ಹಿಡಿದ್ರೆ. ಹೌದು ಸಣ್ಣಕ್ಕೆ ಸಿಂಪಲ್ ಆಗಿ ಮಾಡ್ಸಿ ಬಂದೀವಿ ನಾವು. ಹಬ್ಬ ನನ್ನೆರಳಲ್ಲಿ ಸಾಂಗಾ ವಿಡಿಯೋ ಸಾಂಗಾ ವಿಡಿಯೋ ಸಾಂಗಾ ವಿಡಿಯೋ ಸಾಂಗಾ ವಿಡಿಯೋ ಸಾಂಗ್ ಅಲ್ಲಪ್ಪ, ಇದಲ್ಲೇ ಕ್ಯಾಮ್ರಾ 11ಕ್ಕೆ ಮೇ 11ಕ್ಕೆ ಆದ್ರೂ ಬರ್ತೀನಿ ಎಂತ ಮಾಡಂಗಿಲ್ಲ. ಕೆಲವ್ರು ನನ್ನ ಮದುವೆಗೆಲ್ಲ ಬರ್ತೀಯಲ್ಲ ಅಂತ ಗೊತ್ತಲ್ಲ. ನನ್ನ ಮದುವೆ ಬರೋದಲ್ಲ ಪಕ್ಕ ನಂಗೆ ಗೊತ್ತು. ಮೊನ್ನೆ ಹಬ್ಬಕ್ಕೆ ಬರ್ದಲ್ಲ ಬಣ್ಣ ನನ್ನ ಮಗನ. ಹಬ್ಬಿ ಕುರಿ ಆ ಕುರಿ ಈ ಕುರಿ ಅನ್ಕೊಂಡ್ ಬಂದೇ ಇರ್ಬಟ್ಟಿ ಮಗ ಹಬ್ಬಕ್ಕೆ. ಇವನ್ ಟೆನ್ಷನ್ ಆಗಿದೆ, ಸ್ವಾಮಿ ಟೆನ್ಷನ್ ಆಗಿದ್ರೆ ಗೊತ್ತಿಲ್ಲ, ಇವ್ ಭಾರಿ ಟೆನ್ಷನ್ ಆಗಿದೆ. ಸ್ವಾಮಿನೇ ಭಯ ಬಾಬಾಜಿ ನಿಂತ್ಕೊಂಡು ಅಕ್ಕಿ ಕಾಳು ಸ್ವಾಮಿನ ಕರ್ಕೊಂಡ್ರೆ ಮತ್ತೆ ಗಂಟೆ ಗಟ್ಲೆ ಮಾಡ್ತಾನೆ ನನ್ನ ಪೂಜೆ ಎಲ್ಲರೂ ಕಾಯ್ತಾರ ವೇಟ್ ಮಾಡ್ತಿದಾರೆ. ನೀವು ಅವಾಗ ಉಂಗ್ರ ಹುಡ್ಕೋದು ಅಡಿಕೆ ಹುಡ್ಕೋದು ಮಾಡಕತ್ತ ನಿದ್ದೆಲ್ಲ ಹೆಂಗ್ಸರು ಮಾಡ್ತಾರೆ. ದಾರಿ ಇಲ್ಲ ಚೌಟಿ ಚಿಕ್ಕ ಚೌಟಿ ಬೇರೆ ಚೌಟಿ ಅದು ಹೋಯ್ತು ನಂಗಾರ. ಮಗ್ಗಲಿನ ಮಾಡಾಕ್ತಾನಲ್ಲೇ ಸುಮ್ಮನೆ ಏನು ಹಾಕಲ್ಲ ಸುಮ್ಮನೆ ಮರಿ ಅವಲ್ಲಿ ಇದು ನೋಡ ಮರಿ ನೀನು ಆಗದೇ ಆಗತ್ತಿ ಹಾಗಾದ್ರೆ ಏನು ಹೇಳ್ತಿ ಬೈದ್ ಬಿಡ್ತಾನೆ ಹಿಂಗೆ ಹೊಡೆದು ಬಿಡ್ತಾನೆ. ಆಮೇಲೆ ಅದನ್ನ ನೋಡಿ ನಮ್ಗೆ ನಗು ಬರೋದಲ್ಲೇ ನಗ್ಬೇಕು ಮತ್ತೆ ನಗಬೇಕಲ್ಲ. ಈ ಟೈಮ್ ಟ್ಯಾಕ್ಸ್ ಸಿಗಬೇಕಾಯ್ತು. ನಂದಿ ಬಂದು ಎಷ್ಟು ದಿನ ಆಯ್ತು? 10 days. ಅಂತ ಮದುವೆಗೆ ಬಂದ್ಬಿಟ್ಟಿಯೇನ? ಇಲ್ಲ, ಸ್ವಲ್ಪ ತೋಟ ಬೋರಲ್ಲೂ ಪ್ರಾಬ್ಲಮ್ ಆಗಿತ್ತು. ಪರ್ಸ್ನಲ್ ಇಶ್ಯೂಸ್ ಇದೆ, ಅದೆಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ. ಸೊ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ನಾವು. ಬಟ್ ಪರ್ಸನಲ್ ಅಂದ್ರೆ ಆ ಪರ್ಸನಲ್ ಅಲ್ಲ, ಫ್ಯಾಮಿಲಿ ಪರ್ಸನಲ್. ಬೋರ್ ಫಾರೆಸ್ಟ್ ಮಾಡಿಸಿ ಕೇಸಿಂಗ್ ಹಾಕಿ. ಇಲ್ಲ ಅದೇನಾಯ್ತು ಗೊತ್ತಾವತ್ತು ನಾನು ಹಿಂಗೆ ಫೋನ್ ಮಾಡಿದೆ ಗೊತ್ತಾ, ನಂದೀಶ್ ಮಾತ್ರ ಮಾತಾಡಿದ್ದೀನಿ, ನಾನು ಮಾತ್ರ ಒಟ್ಟಿಗೆ ಬರ್ತೀವಿ ಅಂತ ಹೇಳಿದೆ. ಇವನು ಪಾಟೀಲ್ ಮದುವೆ ಇಲ್ಲಿ ನೋಡಿಲಿ, ಪಾಟೀಲ್ ಮದುವೆ ಡೇಟ್ ಫಿಕ್ಸ್ ಆಯ್ತು ಮಗ, ಹೋಗೋಣ ನೆಕ್ಸ್ಟ್ ಸಂಡೇ ಅಂತ ಹೋಗೋಣ ಅಂದಿದ್ದೀನಿ. ಅಣ್ಣ ಆ ವೀಕಲ್ಲೇ ಬಂದ್ಬಿಟ್ಟ, ನಂಗೆ ಗೊತ್ತೇ ಇಲ್ಲ ಅವನು. ಇವ್ನು ನಂಬ್ಕೊಂಡಿದ್ರೆ ನಾನು ಟಿಕೆಟ್ ಮಾಡಕ್ ಆಗ್ತಿರ್ಲಿಲ್ಲ, ಏನಿಲ್ಲ ಇವನು. ನಾನು ನೋಡ್ತೀನಿ ಕಣ, ಆದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂದಿದ್ದೆ. ನನಗೆ ಬಂದಿರೋದು ಗೊತ್ತಿಲ್ಲ. 2 ದಿವಸಕ್ಕೆ ಬಂದೆ. ಆಮೇಲೆ ನಿನ್ನೆ ಫೋನ್ ಮಾಡಿ, ಮಗ ನಂದೀಶ ಹೋಗೋಣ ಬರ್ತೀಯಲ್ಲ ಅಂತ ಕೇಳಿದ್ರೆ, ಮಗ ನಾ ಊರಲ್ಲಿದ್ದೀನಿ ಅಂದ. ನಾನು ಪುಣ್ಯಕ್ಕೆ ಇವ್ನು ಗೌಡನ್ ನಂಬಕ್ಕಾಗಲ್ಲ ಅಂತೇಳಿ ಫಸ್ಟ್ ಟಿಕೆಟ್ ಬುಕ್ ಮಾಡಿದ್ದೆ. ಮದುವೆ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲಾನ್. ಹೋಗಿ ಮೊನ್ನೆ ಮದುವೆಗೂ ಹಂಗ ಮಾಡಿದ್ದಾಗ ನೀನು ನನಗೆ ನೀವು ಒಂದು ಮಾತು ಹೇಳ್ದಂಗೆ ಹಂಗ ಹೋಗಿ ಅಲ್ಲಿ ನೀನು ನನಗೆ ಹೇಳಿ ಅವಳು 1 ನಿಮಿಷ ಅವತ್ತು. ಆಮೇಲೆ ಅವನು LED ವಾಲ್ ನಂದೆ, ಬರ್ರಿ ಮಂದೀಪದ ಮನೆಗೆ ಹೋಗಿ DJ ಹಾಕ್ಸ ಅಂತ DJ ಹಾಕ್ಸಿ ಕುಣಿದ್ಬಿಟ್ಟು ಯಾವ್ದಾಗ ಓರಿ ಹಬ್ಬ ಸಾಂಗ್ ಹಾಕ್ಸಿ ಕತೆ ಕೇಳೋಣ. ವಿಚಿತ್ರು ಯಬ್ಬ ಡ್ಯಾನ್ಸ್ ನನಗೆ ಯಾವ್ದಾರು ಹೋಗಿ ಏಯ್ ಹಿರಿ ಮನುಷ್ಯನ್ ನೀವು ಮಾತು ಕೇಳ್ಬೇಕು. ನೀವು ಹಿರಿ ಮನುಷ್ಯನ್ ಮಾತು ಕೇಳಿಲ್ಲ ಅಂದ್ರೆ ಹೆಂಗೆ ಹೇಳಿ? ಕೇಳ್ಬೇಕಲ್ಲ, ಮಧ್ಯೆ ಹಾಕೊಂಡ್ರೆ ಹಂಗೆ 2 ಮಂದಿ ಕೇಳಿ. ಈಗ ಆಲ್ರೆಡಿ ಗಿಫ್ಟ್ ಎಲ್ಲ ತಗೊಂಡು ನಾವು ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಗಿಫ್ಟ್ ಏನಿದೆ ಬ್ರೋ ಅದ್ರೊಳಗಡೆ? ಬಾರೋ ಅದೆಲ್ಲ ಎಲ್ಲ ಓಡಿಸಿದ್ ಬಾಬರಿ ಕರೆಕ್ಟಾಗಿ. ಭಯ ಬಿದ್ದುಬಿಟ್ಟ ನಮ್ಮ ಹುಡುಗ ಗಾಡಿ. ಜಾಗ ಬಿಡ್ರೋ ಧೂಳಾಗುತ್ತೆ. ಇದು ಯಾವ ಹಿರಿ ಮನುಷ್ಯನ ಮಾತು ಕೇಳ್ಕೊಂಡು ಮಗನ ಧೂಳಲ್ಲೆಲ್ಲ ಕೂಡ್ಸ್ಕೊಂಡು ಹೋಗ್ತಾ ಇದೆಯಾ? ಈ ಧೂಳು ಅಂದ್ರೆ ಏನಂತ ನಿಮಗೆ ಗೊತ್ತಿಲ್ಲ. ಇದು ಯಾವ್ದೋ ಬೇರೆ ಊರಿಗೆ ಹೋಯ್ತಲ್ಲ, ಅವ್ನು ಧೂಳು ಆಗ್ತೈತೆ. ಇದು ಯಾವುದೋ ಬೇರೆ ಊರಿಗೆ ಹೋಗತ್ತಲ್ಲೇ. ಹಾಂ ಏನಪ್ಪ ಅವನು ಆಡ್ತಾವನ ಆಲ್ರೆಡಿ ಅವಲ್ಲಿ ಹೋಗ್ಲೆ. ಬರ್ರಿ ಗೌಡ್ರೆ, ದಯವಿಟ್ಟು ಪ್ಲೀಸ್ ಒಳಗಡೆ ಏನಾರು ಮಾಡಿ. ಎಲ್ಲಿ ಈ ಬಂದ್ರು ಬಾರಲ್ಲಿ ಇದೊಂದು ಸ್ವಲ್ಪ ಜಸ್ಟ್ ಆಮೇಲೆ ಯಾವ್ದು
ಫೋಟೋ ಹತ್ರ ಬನ್ನಿ ಹತ್ರ ಬನ್ನಿ ಕ್ಲೋಸ್ ಆಗಿ ಓಕೆ ನೋಡಿ ಆಂಟಿ ಸ್ವಲ್ಪ ಗ್ಯಾಪ್ ಆಗಿ ಎಲ್ಲೆಲ್ಲೋ ಇಲ್ಲಿ ನೋಡಿ ಬಾಯ್ ಬ್ರೋ ಹೆಂಗಣ್ಣದು ಇದರಲ್ಲಿ ಒಂದು 5 ನಿಮಿಷ ತಣ್ಣಗಿರಲ್ಲ ಕೂಲ್ ಆಗಿರೋಣ ಒಂದು ಸ್ವಲ್ಪ ಒಳ್ಳೆ ಪಾರ್ಟಿನ ಕೂಲ್ ಮಾತಾಡ್ಬೇಕು ನೀವು ಮದುವೆ ಬಗ್ಗೆ ಏನು ಹೇಳ್ತೀರಾ? ಏ ಬಾ ಮಾರಿ ಹೋಗ್ಲಿ ಮದುವೆ ಬಗ್ಗೆ ಏನು ಹೇಳ್ತೀರಾ? ಊಟ ಆದ್ಮೇಲೆ ಹೇಳ್ತೀನಿ. ಊಟ ಏನು ಮಾಡಿರ್ಬೋದು? ಒಳ್ಳೆ ಸಿಹಿ ಆದ ಬಾಳೆಹಣ್ಣೆಲ್ಲ ಇಟ್ಟವ್ರೆ. ಬಂದಿಲ್ಲ ಬಫೆ ಸಿಸ್ಟಮ್ ಏನು? ಬಫೆ ಸಿಸ್ಟಮ್ ಇದೆ, ತಗೊಂಡು ಶಿಸ್ತಾಗಿ ಆರಾಮಾಗಿ ಒಂದು ಕಡೆ ಕೂತ್ಕೋಬೋದು. ಬಟ್ ಆದರೆ ಈಗ ಕ್ಯೂವಲ್ಲಿರುವಾಗ ಬಫೆನೇ ಬೇಡ ಯಾವುದೇ ಬೇಡ ಅನ್ಸುತ್ತೆ. ನಡೀರಿ ಇಲ್ಲಿ ಕ್ಯೂವ ನಂದೀಶ್ ಗೌಡ್ರೆ, ನಮ್ಮ ಗೌಡ್ರು ಇರ್ಬೇಕಾದ್ರೆ ಊಟಕ್ಕೆಲ್ಲ ಏನು ತೊಂದರೆ ಇಲ್ಲ. ನಮ್ಮ ಗೌಡ್ರಿಗೆ ಪಕ್ಕ ಇವಾಗ ಊಟ ಮಾಡೋದು ಮನೆಗೆ ಹೋಗೋದಷ್ಟೇ ಇವಾಗ. ಅಂತೂ ಇಂತೂ ನಮ್ಮ ಪಾರ್ಟಿ ಇಲ್ಲ, ಲಾಸ್ಟಲ್ಲೂ ಮದುವೆ ಊಟ ಹಾಕಿದ ನೋಡಿ, ಕಡತ್ತ ತಿಂತಾವನೆ ನಮ್ಮ ಹುಡುಗ ನೋಡಿ. ಈ ನನ್ನ ಮಗ ಮದುವೆ ಊಟ ಹಾಕಿರೋ ಕರೆದಿರಲಿಲ್ಲ, ಅವ್ರೇನೋ ನಮ್ಮ ಜಡಿತಾವನೆ ಏನೋ ಮಾಡ್ತಾವ ಬಂದಾಗ ದೇಶ ಹಾಳಾಗ್ತಾ ಇರೋದು. ಯಾಕಂದರೆ ಪಾನ್ ಪರಕ್ಕು ಗುಟ್ಕ ಹಾಕಿ ನೋಡಿ ಯಾವ ಥರ ಪೋಸ್ ಕೊಡ್ತಾರೆ ಮಕ್ಕಕ್ಕೆ. ಏನು ಹೇಳೋದು, ಇವ್ರು ನಮ್ಮ ಫ್ರೆಂಡು ಕಾಸ ದೋಸ್ತು ಹೈಸ್ಕೂಲಿಂದ. ಮದುವೆ ಹೋಗಿದ್ದೀವಿ. ಮದುವೆ ಏನಂತೀರಾ? ಊಟ ಹೇಗಿತ್ತು? ಊಟ ಮಾತ್ರ ಸೂಪರ್ ಬೊಂಬಟ್ಟಾಗಿತ್ತು. ನೀನು ಮನೆ ಮುರ್ಕ ಅದನ್ನೆಲ್ಲ ಇದಕ್ಕೆ ಅಪ್ಲೋಡ್ ಮಾಡ್ಬಿಡಲಿ ನೋಡಿ, ಮರ್ಯಾದೆ ತೆಗಿತೀನಿ ಅಂತೇಳಿ ಆ ಥರ ಎಲ್ಲ ಮಾತಾಡ್ತಾರೆ. ನಮ್ಮ ಸ್ನೇಹಿತರಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಇವರೆಲ್ಲ. ನೋಡಿ ಏನು ಹೇಳೋಣ, ವಿಡಿಯೋ ಹಾಕ್ಬೇಡ, ಅದು ಹಾಕ್ಬೇಡ, ಇದು ಹಾಕ್ಬೇಡ ಅಂತಾರೆ. ಹೆಂಗೆ ಬೆಳವಣಿಗೆ ಆಗೋದು, ನಾವು ಹೆಂಗೆ ಮೇಲೆ ಬರೋದು ಸೋಷಿಯಲ್ ಮೀಡಿಯಾದಲ್ಲಿ? ತುಂಬ ಕಾಡಲ್ಲಿ ಒಂದು ಸೊಪ್ಪು ಅದೆಲ್ಲ ಬೇಕಾಗಿಲ್ಲ. ಎಲ್ಲರಿಗೂ ಸೊಪ್ಪು ಸಿಕ್ಕರೆ ಎಲ್ಲರೂ ಹಂಗೆ ಬೆಳೆದ್ಬಿಡ್ತಾರೆ. ಫ್ಯಾಮಿಲಿನ ಫೋನ್ ಬರ್ತೀವಿ ಸ್ನೇಹಿತರೆ. ಸೋ ಇಂಪಾರ್ಟೆಂಟ್ ಕಾಲ್. ಮೋದಿಯವ್ರ ಜೊತೆ ಚರ್ಚೆಯಲ್ಲಿದ್ದಾರೆ ಗ್ಯಾಸ್ ಬಗ್ಗೆ. ಫ್ರೀ ಗ್ಯಾಸ್ ಕೊಡಿ ಅಂತೇಳಿ. ಹೇಳೋಣ ಇಲ್ಲ ಬರ್ತೈತೆ ಮದುವೆಯಿಂದ. ಮದುವೆ ಹೋಗಿದ್ಯಾ ಬರೋಕಂತಾನೆ ನೋಡಿ, ಮದುವೆ ಆದಮೇಲೆ ಈ ಥರ ಎಲ್ಲ ಕಷ್ಟ ಇರುತ್ತೆ. ಮನೆಯಿಂದ ಫೋನ್ ಬಂದರೆ ಸುಮ್ಮನೆ ಫ್ರೆಂಡ್ ಅಂತ ಹೇಳ್ತಾರೆ. ಯಾಕ ಹಣ್ಣಿದೀನಾ? ಹಣ್ಣು ಇಲ್ಲ ಹೆಣ್ಣು ಇಲ್ಲ ಕೇಳಿದಕ್ಕೆ. ಓಡೋದ ಓಡೋದನಾ? ಏನಿಲ್ಲನಾ? ಮದುವೆ ಎಲ್ಲ ಆಗಿದೆ, ಪಾರ್ಟಿ ಗಿಟಿ ಏನಿಲ್ವಾ? ಹಿಂಗೆ ಹೇಳ್ಕೊಂಡೆ ಓಡಾಡ್ಬಿಟ್ಟೆ. ಅಲ್ಲಲ್ಲ ಹಿಂಗೆ ಹೇಳ್ಕಿನ ಓಡಾಡ್ಬಿಟ್ಟಲ್ಲ. ದೇವರು ನನಗೂ ಒಂದು ಟೈಮ್ ಕೊಡ್ತಾನೆ. ಆ ಟೈಮ್ ಬಂದಾಗ ನಾನು ಕೊಡ್ತಾನೆ. ಈ ಟೈಮ್ ಬೇರೆ ರೀ, ಎಲ್ಲರೂ ಬೇರೆ ಟೈಮ್ ಕೊಟ್ಟಾನ. ನಿಂಗೆ 12 ಗಂಟೆ, ನಂಗೆ 3 ಗಂಟೆ ಕೊಟ್ಟಾನ. ಏನಾದ್ರು ಎಲ್ಲರಿಗೂ 24 ಗಂಟೆನೇ ಕೊಟ್ಟಿರತ್ತಾನೆ. ಆರ್ಥಿಕವಾಗಿ ಕೊಡ್ಬೇಕ ನನ್ನ ಟೈಮ್ನ. ಈ ಥರ ಎಲ್ಲ ಆಯ್ತಾನ? ಆ ಥರ ಎಲ್ಲ ಇದೆ. ಅಲ್ಲ, ಮದುವೆ ಆಗಿದ್ರು ಪಾರ್ಟಿ ಕೊಟ್ಟಿಲ್ವ ಅಂತ ಬೇಜಾರಾಗ್ತಾಯ್ತು ಅಷ್ಟೇ. ನಮಗೆ ಇನ್ನೇನಿಲ್ಲ. ಜೀವನದಾಗ ಏನು ಬೇಕಾದ್ರೂ ಮಾಡೋದು ಗೊತ್ತಾ ಪೆಟ್ಟಿಗಿಲಿ. ನೋಡು ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ. ನಾವೆಲ್ಲ ಫ್ರೆಂಡ್ಸು, ಹೈಸ್ಕೂಲ್ ಫ್ರೆಂಡ್ಸು. ಬಟ್ ಆದರೂ ಫುಲ್ ಫ್ಯಾನ್ ಫಾಲೋ ಆಗಿದೆ ನಿಮ್ಮ ಥರ. ಆದರೂ ಪಾರ್ಟಿ ಕೊಡ್ಸಿಲ್ವಲ್ಲ ಅಂದರೆ ಬೇಜಾರಾಗ್ತದೆ ನೋಡಿ. ಈ ಥರ ಅರ್ಧ ಕಿಲೋಮೀಟ್ರ್ ಹಂಗ ಬಂದಿರತ್ತೆ. ಪಾರ್ಟಿ ಕೊಡ್ಸೋಕ್ಕಾಗತ್ತಲ್ಲ? ದುಡ್ಡು ಐತೆ ಇಲ್ಲ ಬೇಕಾ? ದುಡ್ಡು ಬೇಕಂದ್ರೆ ಹುಡುಗ ತಿನ್ನಕ್ಕೆ, ಪಾನ್ ಪರ ತಿನ್ನಕ್ಕೆ ಬೇಕಮ್ಮ? ಆ ಥರ ಆ ಲೆವೆಲಿಗೆ ಅಲ್ಲ, ಫ್ರೆಂಡ್ ಯಾಕೆ ಹೇಳಿದ್ದು? ಹುಡುಗ ತಿನ್ನಿ ದೇಶ ಉದ್ಧಾರ ಮಾಡಿ. ಹಾಂ, ಕೊಡಲೆ ಟೋಪಿನ ಅವಳು ಮತ್ತೊಂದೇ ಕಾಣಲ್ಲ ಅವನು. ಕೊಡಲೆ ಹಿಂಗೆ ಹೋಗೋಣ ಲೆಫ್ಟು, ಹಿಂಗೆ ಹೋಗಿಲ್ಲ. ಸರಿ ಬಾಯ್. ಹೋಗ. ಒಬ್ಬ ಫ್ರೆಂಡು ಎಕ್ಸಿಟ್ಟು 90 ಕಿಡ್ಸ್ ಹಣೆ ಬರ ಇಷ್ಟೇ ನೋಡಿ. ಮುಗೀತು. 5 ನಿಮಿಷ. 5 ನಿಮಿಷ ಮುಗೀತು. ಮದುವೆ ಬಂದೀವಿ, ಎಲ್ಲರೂ 5 ನಿಮಿಷ ಇದ್ದೀವಿ, ಎಲ್ಲ ಹೊಂಟೀವಿ ಅಷ್ಟೇ. ಇದೇ 90 ಕಿಡ್ಸ್ ಬಾಳು ಬಳ್ಳೆವು ಎಲ್ಲ. ಏನೋ ಉದ್ಧಾರ ಆಗೋಣ ಅಂದರೆ ಕೋವಿಡ್ ಬಂತು, ಅವಾಗ ತಿಕ್ಕ ಹೊಡಿತು ನಮಗೆ, ಹೊಡ್ಸ್ಕೊಂಡಿವಿ. ಇವಾಗ ಏನೋ ಒಂಚೂರು ಇಂಪ್ರೂವ್ ಆಗ್ತಾ ಇದೀವಿ. ಮುಂದೆ ಏನಾಗುತ್ತೆ ನೋಡೋಣ. ಹಾಂ,
ಇವರು ನಮ್ಮ ಫ್ರೆಂಡು, ಇನ್ನೊಬ್ಬ ಫ್ರೆಂಡು ಪವನ್ ಅಂತೇಳಿ. ನಮಸ್ಕಾರ, ಎಲ್ಲ ಓಟ್ ಹಾಕಿ ಓಟ್ ಹಾಕ್ಸಿ ಎಲ್ಲ ವಾರ. ಹಾಂ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ನಮ್ಮ 90 ಕಿಡ್ಸ್ ಮದುವೆ. ಏನು ಅಂತೇನು ಫ್ರೆಂಡ್ಸ್ ಎಲ್ಲ ಒಂದು 30 to 40 ಫ್ರೆಂಡ್ಸ್ ಇದ್ದೀವಿ. ಬಟ್ ಇವಾಗೆಲ್ಲ ಎಕ್ಸಿಟ್ ಆಗ್ಬಿಟ್ಟು 1 3 4 ಯಾರೂ ಬಂದಿಲ್ಲ. ಎಲ್ಲ ಕೇಳಿದರೆ ಅಲ್ಲಿ ಕೆಲ್ಸಕ್ಕೆ ಹೋಗಿದೆ, ಇಲ್ಲಿ ಕೆಲ್ಸಕ್ಕೆ ಹೋಗಿದೆ ಅಂತಾರೆ. ಜಸ್ಟ್ ನಾವು ಇವಾಗ ಸಿಂಪಲ್ಲಾಗಿ ಇಬ್ಬರೇ ಒಂದು 4-5 ಜನ ಹೋಗಿದ್ದೀವಿ. ಒಂದು ಗ್ರೂಪ್ ಫೋಟೋ ಇದೆ, ಹಾಕ್ತೀನಿ ಅಷ್ಟೇ. ಇದೇ ಥರ ವಿಡಿಯೋಕ್ಕೆ ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಮತ್ತೊಂದು ಕಂಟೆಂಟ್ ಜೊತೆಗೆ, ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ, ಬಾಯ್.